ಹ್ಞೂ ಅಪ್ಪ ಅಮ್ಮ ಬರ್ರಿ ನೋಡ್ರಿ ಹೆಂಗೈತೆ ಮನೆ ಚೆನ್ನಾಗೈತ್ರಾ ಸಖತ್ತಾಗೈತೆ ನೋಡ್ರಿ ಮೊದ್ಲು. ಯಪ್ಪ 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 ಏನ್ಲ ಪಾಪ ಹಿಂಗ್ ಹೇಳ್ತಿದ್ಯಾ? ಇದು ಕನ್ಸ ನನ್ಸ ಒಂದು ಗೊತ್ತಾಗ್ತಿಲ್ವಲ್ಲ. ದಿಟ್ವಾಗ್ಲು ದಿಟ್ವಾಗ್ಲು ನಮ್ಮ ಮನೆಯಿಂದ ಪಾಪ ಇದು. ಯಪ್ಪ ಹೆಂಗೈತ್ರಿ ಇದು ಮನೆ? ಆ ಅಲ್ಲ, ಆ ಸಾವುಕಾರ ಶಂಕರಣ್ಣ ಕೊಟ್ಟಿದ್ ಮನೆ ಇದೇನಾ? ಅಲ್ಲ ಕಣೆ ಇವಳೆ, ಇದು ಮಾರಿರೋದಲ್ಲ, ಅವ್ರೇನ್ ಕೊಟ್ಟಿಲ್ಲ ಇನ್ನು. ಬಾಡಿಗೆ ಮನೆ ಕಣೆ, ಬಾಡಿಗೆ ಮನೆ. ಹ್ಞೂ ಇದು ಅವ್ರದೇ ಮನೆ. ಅವ್ರ ಮನೇಲಿ ನಾವು ಬಂದೀಗ ಸದ್ಯಕ್ಕೆ ಈಗ ಬಾಡಿಗೆ ಇದೀವಿ ಪಾಪ. ಏನ್ಲ ಮನೆ ಅಂದ್ರೆ ಹಿಂಗೈತೆ, ಸಖತ್ತಾಗೈತೆ ಕಳ್ಳ. ಬಬ್ಬ ಹೆಂಗೈತ್ ನೋಡು ಮನೆ. ಆ ಮಂಚುಗಳು ನೋಡು, ಆ ಕುರ್ಚಿಗಳು ನೋಡು, ಸೋಫಾ ಸೆಟ್ ನೋಡು, ಎಷ್ಟು ಕ್ಲೀನ್ ಆಗೈತಲ್ಲ ಪಾಪ ಮನೆ ಮಾತ್ರ. ಸಖತ್ತಾಗೈತೆ ಕಣ ಪಾಪ ಮನೆ ಮಾತ್ರ. ನನ್ಗಂತೂ ಬಲು ಇಷ್ಟ ಆಗೋಯ್ತು ಕಣೋ. ಹ್ಞೂ ಅಪ್ಪ ಅಪ್ಪ ಏನಂತಿದಾರೆ ಗೊತ್ತಾ ಈಗ ಅವರು? ಅದೇನು ತಿಂಗಳ ಬಾಡಿಗೆ ಕೊಡುವಂತೆ. ಅದ್ರ ಜೊತೆ ಬೇಕಾದ್ರೆ ನೋಡು ಮನೆ ಇಷ್ಟ ಆದ್ರೆ ಬೇಕಾದ್ರೆ ನಾನು ಮಾರ್ಬೇಕಂದ್ಕೊಂಡಿದ್ದೀನಿ. ಇನ್ನೊಂದು 2-3 ತಿಂಗಳಲ್ಲಿ ಬೇಕಾದ್ರೆ ಬೇರೆಯವ್ರಿಗೆ ಮಾರ್ಬೇಕಂದ್ಕೊಂಡಿದ್ದೀನಿ. ಹೊಸ ಮನೆ ಕಟ್ಟಿಸ್ತೀನಿ ಅಂತ ಹೇಳ್ತಿದ್ಯಲ್ಲ ನೀನು. ಹೊಸ ಮನೆ ಕಟ್ಟಿಸ್ತೀನಿ ಅಂದ್ರೆ ಬೇಕಾದ್ರೆ ಅದ್ರ ಬದಲು ಇದೇ ಮನೆ ತಗೋಬೇಕಾದ್ರೆ ಹೊಸ ಮನೆ ಸಖತ್ತಾಗೈತೆ. ಭಾಳ ವರ್ಷ ಏನಾಗಿಲ್ಲ, ಮನೆ ಮಾತ್ರ ಹೆಂಗೈತೆ ನೋಡು ಅಂತ ಹೇಳಿದ್ದಾರೆ. ನಿಮ್ಗೇನಾದ್ರು ಇಷ್ಟ ಆದ್ರೆ ಬೇಕಾದ್ರೆ ನೋಡ್ಬಿಟ್ಟು ತಗೋಣನೇನಪ್ಪ ಅತ್ಲಾಗಿ. ಅಯ್ಯಪ್ಪ ಎಲ್ಲ ಕಳ್ಳ ಪಾಪ, ಈ ಪಾಟಿ ದೊಡ್ಡದೈತೆ ಮನೆ, ಇಷ್ಟು ಚೆನ್ನಾಗೈತೆ. ಈ ಮನೆ ನಮ್ಮ ಕೈಲಿ ತಗೊಳಕ್ಕಾಗುತ್ತಾ? ಏನು ಹುಡುಗಾಟದ್ ಮಾತಾಡ್ತಿದ್ಯಾರೋ ನೀನು? ಸುಮ್ಕಿರೋ, ನಮ್ಮ ಕೈಲೆಲ್ಲ ಆಗುತ್ತೆ. ಇದೊಳ್ಳೆ ಚೆನ್ನಾಗಿ ಹೇಳ್ತಿದ್ಯಾ ಕಣಪ್ಪ. ಅವರು ಏನು ಹೇಳ್ತಿದಾರಂದ್ರೆ, ಸಾವುಕಾರ ಸಿದ್ದಣ್ಣರು ನಿಮ್ದು ಹೊಲ ತೋಟ ಆಯ್ತಲ್ಲ, ಬೇಕಾದ್ರೆ ನನಗೆ ಕೊಟ್ಬಿಡ್ರಿ, ಬೇಕಾದ್ರೆ ಮನೆ ಬೇಕಾದ್ರೆ ನಾನು ಕೊಡ್ತೀನಿ. ಅದು ಏನಾಗುತ್ತೋ ನೋಡ್ಬಿಟ್ಟು ಇದೆಲ್ಲ ಮಾಡ್ಕೊಂಡು ಎಷ್ಟೆಷ್ಟಾಗುತ್ತೆ, ಖರ್ಚು ಎಷ್ಟಾಗುತ್ತೆ ಎಲ್ಲಾದ್ರೂ ನೋಡ್ಬಿಟ್ಟು ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋದಪ್ಪ? ಏನಪ್ಪ ಒಪ್ಕಾತ್ಲಾಗಿ? ಚೆನ್ನಾಗೈತೆ ಮನೆ ಮಾತ್ರ. ಇಂಥ ಮನೆ ನಾವು ಕಟ್ಸಕ್ಕಾದ್ರೆ ಆಗುತ್ತಾ ನೋಡು. ನಿಮ್ಮ ಅಣ್ಣ ಹೆಂಗ ಆ ಹಳೆ ಮನೆಯಿಂದ ಆಚೆ ಕಡೆ ಕಳ್ಸಿದ್ದೆ ಒಂಥರ ಚೆನ್ನಾಗೈತಲ್ವಾ? ನೋಡಿ ಎಂತ ಮನೆ ಸಿಕ್ತು. ಇಂಥ ಮನೇಲಿ ನಾವಂತೂ ಒಂದ್ ದಿವಸ ಆದ್ರೂ ಬಂದಿದ್ವಾ? ಯಪ್ಪ 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 ಹೆಂಗೈತೆ ಮನೆ, ಸಖತ್ ಇಷ್ಟ ಆಗೋಯ್ತು ನನ್ಗಂತೂ. ಅಪ್ಪ ಬರೀ ಅಷ್ಟೇ ಅಲ್ಲ ಕಣಪ್ಪ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿನಗೆ. ಮನೇಲಿ ಇನ್ನು ಮೇಲ್ಗಡೆ ಹೋಗ್ಬೇಕು ಕಣಪ್ಪ, ಮೇಲ್ಗಡೆ ಹೋಗಿ ನೋಡ್ಬೇಕು ಕಣಪ್ಪ ಹೆಂಗೈತೆ ಅಂತ. ಮನೆ ಮಾತ್ರ ಸೂಪರ್ ಆಗೈತೆ ಕಣಪ್ಪ. ಮೇಲ್ಗಡೆ ಇನ್ನು ಮೇಲ್ಗಡೆ 4-5 ರೂಮ್ಗಳಿದಾವೆ. ಮೇಲ್ಗಡೆಯಿಂದ ಊರೆಲ್ಲ ಫುಲ್ ಕಾಣಿಸುತ್ತೆ ಕಣಪ್ಪ. ತೋಟ ಎಲ್ಲ ಕಾಣಿಸುತ್ತೆ, ಹೊಲ ಎಲ್ಲ ಕಾಣಿಸುತ್ತೆ ಮೇಲ್ಗಡೆ ಹತ್ ನೋಡಿದೆ. ಅಯ್ಯೋ ಬೆಡ್ರೂಮ್ಗಳಿದಾವೆ, ವಾಶ್ರೂಮ್ ಇದಾವೆ. ಹೆಂಗೈತೆ ಗೊತ್ತೇನಪ್ಪ, ಸೂಪರ್ ಆಗೈತೆ ಮನೆ ಮಾತ್ರ. ಹ್ಞೂ ಸಖತ್ತಾಗೈತೆ ಕಣಪ್ಪ ಮನೆ ಮಾತ್ರ. ಇಷ್ಟ ಆಯ್ತು ಕಣೋ ನನಗಂತೂ, ಬಲು ಇಷ್ಟ ಆಗೋಯ್ತು. ನಮ್ಮ ಅಣ್ಣ ಮಾತ್ರ ನಮಗೆ ಮನೆಯಿಂದ ಆಚೆ ಕಡಿಸಿದ್ದೇನೆ ಒಂಥರ ಚೆನ್ನಾಗೈತಲ್ವೇಲ್ಲ ಪಾಪ. ಇಷ್ಟ ಆಯ್ತು ನನ್ಗಂತೂ, ಸೂಪರ್ ಆಗೈತೆ ಮನೆ ಮಾತ್ರ. ಹ್ಞೂ ಲೇ ಪಾಪ ರಾಜೇಶ, ಯಾವ ಒಂದ್ ಕೆಲಸ ಮಾಡು. ನೀನ್ ಹೆಂಡತಿಗೆ ಊರಿಗೆ ಕಳ್ಸಿ ಬಂದಿದ್ಯಲ್ಲ, ಕರ್ಕೊಂಡ್ ಬಂದ್ಬಿಡು ಸರಿನಾ? ಮನೆ ಎಲ್ಲ ನೋಡಾಯ್ತು, ಮನೆ ನಾವ್ ತಗೊಂಡಿದೀವಿ ಅಂತ ನೀ ಹೇಳ್ಬಿಡು, ಅದಕ್ಕೇನಂತೆ. ಬಾಯಿಗೆ ಮನೇಲಿ ಇದೀವಿ ಅಂತ ಏನ್ ಹೇಳ್ಬೇಡ, ತಗೊಂಡಿದೀವಿ ಅಂತ ನೀ ಹೇಳು, ಅದಕ್ಕೇನಂತೆ ಸರಿನಾ? ಒಳ್ಳೆ ದಿವಸ ನೋಡ್ಬಿಟ್ಟು ಟೈಮ್ ಎಲ್ಲ ನೋಡ್ಬಿಟ್ಟು ಆಲೋಕ್ಸಿ ಮತ್ತೆ ಎಲ್ಲಾರ್ಗು ಊಟಕ್ಕೆ ಕರೆದು ಬಿಡೋಣ. ಒಂದ್ ಸ್ವಲ್ಪ ಸಿಹಿ ಊಟ ಏನಾರ ಮಾಡ್ಸೋಣ. ಊರವ್ರಿಗೆಲ್ಲರಿಗೂ ಏನಮ್ಮ, ಊರವ್ರಿಗೆಲ್ಲರಿಗೂ ಯಾಕಮ್ಮ ಸಿಹಿ ಊಟ ಹಾಕ್ಸೋಣ ಅಂತ ಹೇಳ್ತಿದ್ಯಾ? ಮಾಮೂಲಿ ನಾವು ಒಂದ್ ಸ್ವಲ್ಪ ಹಾಲು ಕುಸ್ಬಿಟ್ಟು ನಾವು ಮನೇಲಿ ಏನಿದೀವೋ ಅವ್ರಿಗೆ ಒಂದ್ ಸ್ವಲ್ಪ ಸಿಹಿ ಮಾಡ್ಕೊಂಡ್ರೆ ಆಗುತ್ತಪ್ಪ. ಅದೆಲ್ಲ ಯಾಕಮ್ಮ, ಸುಮ್ಕಿರಿ, ಏನು ಬೇಡ. ಲೇ ಲೇ ದಡ್ಡ, ನಿನಗೆ ಗೊತ್ತಾಗಲ್ಲ ಕಣೋ. ಇಷ್ಟು ದೊಡ್ಡ ಮನೆ ಕೊಟ್ಟಿದ್ದಾರೆ ನಮ್ಗೆ, ಇಂತ ದೊಡ್ಡ ಮನೆ ಸಿಕ್ಕೈತೆ. ನಮ್ಗೆ ಮೋಸ ಮಾಡಿದಾರಲ್ಲ ನಿಮ್ ದೊಡ್ಡಪ್ಪ ಮನೆಯವರು. ಅವ್ರೆಲ್ಲಾರ್ಗು ಈಗ ಊರವರೆಲ್ಲ ಬರ್ತಾರ ನೋಡು, ಊರವರೆಲ್ಲ ಬಂದ್ಬಿಟ್ಟು ನೋಡ್ಬಿಟ್ಟು ಯಪ್ಪ 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 ಎಂತ ಮನೆ ಕೊಟ್ಟಿದ್ದಾರೆ ಅವರಿಗೆ, ಎಂತ ಮನೆ ಸಿಕ್ಕೈತೆ. ಆ ಸಾವುಕಾರ ನೋಡಿದ್ರೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರು. ನೋಡು ಹೆಂಗಿದ್ದಾರೆ ಈಗ ಅವರು, ಇನ್ನು ಚೆನ್ನಾಗಿದ್ದಾರೆ ಅಂತ ಈ ಹೋಗಿ ಹೇಳ್ಬೇಕು ಅವ್ರ ಮುಂದೆ. ಅವರಿಗೆ ಹೊಟ್ಟೆ ಕಿಚ್ಚಾಗ್ಬೇಕು, ತಡ್ಕಣಕ್ ಆಗ್ಬಾರ್ದು ಅವರಿಗೆ. ಯಾರಿಗೆ? ನಿಮ್ ದೊಡ್ಡಪ್ಪನ ಮನೆಯವ್ರಿಗೆ, ಇಬ್ರು ದೊಡ್ಡಪ್ಪಂಗೂ ಅಷ್ಟೇ, ಇಬ್ರು ಮನೆಯವ್ರಿಗೂ ಹೊಟ್ಟೆ ಕಿಚ್ಚಾಗ್ಬೇಕು. ಹಂಗೆ ನಾನು ಬೇಕು ಬೇಕು ಅಂತ ರೇಗಿಸ್ಬೇಕು, ಹೊಟ್ಟೆ ಕಿಚ್ಚಾಗ್ಬೇಕು ಅವ್ರಿಗೆ. ಹಂಗ್ ಮಾಡ್ತೀನಿ. ಅದಕ್ಕೋಸ್ಕರ ಆದ್ರೂ ಎಲ್ಲಾರ್ಗು ಊಟಕ್ಕೆಲ್ಲ ಹಾಕ್ಸಿ ಕರಿಬೇಕು ಅಂತ ಅನ್ಕೊಂಡಿದೀನಿ. ಏನ್ರಿ, ಹೆಂಗ್ ಮಾಡಂದ್ರಿ? ಎಂತ ಮನೆ ಸಿಕ್ಕೈತೆ. ಮಾಡ್ಬೇಕು ಮಾತ್ರ. ಅವ್ರಿಗೆ ಮಾತ್ರ ಬಿಡಬಾರ್ದು ಅಂದ್ರೆ ಬಿಡಬಾರ್ದು. ನನ್ನ ಅಣ್ಣಂದ್ರು ಅಂತಾನು ಹೇಳಲ್ಲ ಅವರಿಗೆ ಬಾಯಿಂದ. ನನಗೆ ಅಷ್ಟು ಕೋಪ ಐತೆ ಅವ್ರ ಮೇಲೆ, ಅಷ್ಟು ಸಿಟ್ಟೈತೆ ನನಗೆ. ಅಷ್ಟೊಂದೆಲ್ಲ ಮೋಸ ಮಾಡಿದಾರೆ ಅವರು. ನೋಡು, ಅದಕ್ಕೇನೆ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗುತ್ತಂತ ಸುಳ್ಳು ಹೇಳ್ತಾರಾ? ನೋಡು ಎಂತ ಮನೆ ಸಿಕ್ಕೈತೆ ನನಗೆ. ನೋಡಿ ಅವ್ನು ನಮ್ಮಣ್ಣ ಸಾವುಕಾರ ಅಂತ ಅವನ್ಕಿಂತ ಚೆನ್ನಾಗಿರೋದು, ಸಖತ್ತಾಗಿರೋದು ದೊಡ್ಡ ಮನೆ ನನಗೆ ಸಿಕ್ಕೈತೆ. ಏನ್ಲ ಪಾಪ? ಹ್ಞೂ ಕಣಪ್ಪ, ಬೇಕಾದ್ರೆ ನಾವೇ ತಗೋಣಂತ ಕಣಿ, ಹೇಳಪ್ಪ. ನಾನು ಮಾತಾಡ್ತೀನಿ, ಬೇಕಾದ್ರೆ ಆ ಸಾವುಕಾರ ಶಂಕರಣ್ಣನ ಹತ್ರ ಮಾತಾಡ್ತೀನಿ. ಅವ್ರು ಹೇಳಿದ್ದಾರೆ ನಾನು ಮನೆ ಕೊಡ್ತೀನಿ ಕಣಪ್ಪ, ಇನ್ನೊಂದು 2-3 ತಿಂಗಳು ಕೊಟ್ಬಿಡ್ತೀನಿ, ತಗೊಳದಿದ್ರೆ ತಗೊಂಬಿಡು ಅಂತಾನೆ ಹೇಳಿದ್ದಾರೆ. ಒಂದು ಸ್ವಲ್ಪ ಮನ್ಸು ಮಾಡಪ್ಪ ನೀನು.
ಓ ಏನಪ್ಪ ರಾಜೇಶ ಬಂದ್ರೇನಪ್ಪ ಕಡೆಗೂ ಮನೆಗೆ? ಹ್ಞೂ ಸಾವ್ಕಾರ್ರೆ, ನೀವ್ ಯಾವಾಗ ಬಂದ್ರಿ ಗೊತ್ತೇ ಆಗ್ಲಿಲ್ಲ ನಮ್ಗೆ. ನಾನು ನೀವು ಬಂದ್ವರಲ್ಲಪ್ಪ, ನೀವು ಲಗೇಜ್ ಎಲ್ಲ ತಗೊಂಡು ಆಟ ಮಾಡ್ಕೊಂಡು ಎಲ್ಲ ಲಗೇಜ್ ಎಲ್ಲ ತಗೊಂಬಂದ್ರಲ್ಲ, ಅದರಲ್ಲಿ ಎಲ್ಲ ನೋಡ್ಕೊಂಡು ಬಂದ ಕಣ್ರಪ್ಪ. ಇನ್ನೊಂದು ಕೇಳೋದು ಮರ್ತು ಬಿಟ್ಟೆ, ಮನೆ ಇಷ್ಟ ಆಯ್ತು ಇಷ್ಟ ಆಗ್ಲಿಲ್ವೋ ನಮ್ಗೆ ನಿಮ್ಗೆ ಅದೇ ಗೊತ್ತಾಗ್ತಿಲ್ಲ ನನಗೆ. ಏನ್ ಬೋರಜ್ಜ, ಮನೆ ಇಷ್ಟ ಆಯ್ತರ? ಚೆನ್ನಾಗೈತ್ರ ಮನೆ? ಅಜ್ಜಿ ಚೆನ್ನಾಗೈತೆ ಅಜ್ಜಿ ಮನೆ ಎಲ್ಲ? ಅಯ್ಯೋ ಏನಪ್ಪ ಹಿಂಗ್ ಹೇಳ್ತಿದ್ಯಾ ನೀನು? ಮನೆ ಇಷ್ಟ ಆಯ್ತಾ ಇಷ್ಟ ಆಗ್ಲಿಲ್ಲ ಅಂತ ಕೇಳ್ತಿದ್ಯಲ್ಲಪ್ಪ. ಇಂತ ದೊಡ್ಡ ಮನೆ ಇಷ್ಟ ಚೆನ್ನಾಗಿರೋ ಮನೆನ ಯಾರಾದ್ರೂ ಇಷ್ಟ ಆಗಿಲ್ಲ ಅಂತ ಹೇಳ್ತಾರ? ಏನಂತ ಹೇಳ್ತಿದ್ಯಪ್ಪ? ಬಹಳ ಚೆನ್ನಾಗೈತೆ ಕಣಪ್ಪ ಮನೆ, ಮಾತ್ರ ಸೂಪರ್ ಆಗೈತೆ. ನನಗ್ ಮಾತ್ರ ಬಹಳ ಇಷ್ಟ ಆಗೋಯ್ತು ಕಣಪ್ಪ, ಬಹಳ ಅಂದ್ರೆ ಬಹಳ ಇಷ್ಟ ಆಗೋಯ್ತು ಮನೆ ನೋಡಿ. ಅಬ್ಬಾ 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 ಅಬ್ಬಾ, ಅದು ಎಷ್ಟು ಚೆನ್ನಾಗೈತೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಿರ. ಕನ್ನಡಿ ಕನ್ನಡಿ ನೋಡಂಗ ಆಗೋದ್ ಕಣಪ್ಪ. ಕಲ್ಗಳೆಲ್ಲ ಕೆಳಗಡೆ ಇರೋ ಕಲ್ಗಳೆಲ್ಲ ನಮ್ಮ ಮಕ ಕಾಣಿಸ್ತವೆ, ಅಷ್ಟು ಚೆನ್ನಾಗಿದಾವೆ. ಹೌದ್ರಾ? ಸರಿ ಬಿಡಿ ಆಯ್ತು. ಆದ್ರೂ ನನ್ಗಂತೂ ಪಾಪ ನೀವು ಖುಷಿಯಾಗಿರ್ಬೇಕು. ನನಗೆ ಹಿಂಗೆಲ್ಲಾದ್ರೂ ಮನೆಯಿಂದ ಆಚೆ ಕಡೆ ನಿಮ್ಮ ಬೋರಣ್ಣರ ಅಣ್ಣ ಸಾವ್ಕಾರ ಎಲ್ಲಾರನ್ನು ಕಳಿಸ್ಬಿಟ್ರಲ್ಲ, ಸಖತ್ತು ಬೇಜಾರಾಗೋಯ್ತು ನನಗೆ. ಯಾರ್ಯಾರು ಹೇಳಿರು, ನಮ್ಮ ಸಿದ್ದಣ್ಣನು ಬಂದ್ಬಿಟ್ಟು ಹೇಳ್ದ ಹಂಗಂತ. ಸಾವ್ಕಾರ್ರೇ ಪಾಪ ಬೋರಜ್ಜಂಗೆ ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ರು ಸಾವ್ಕಾರ್ರೇ, ಪಾಪ ಅಳತೆಲ್ಲ ಮಾಡ್ಬಿಟ್ಟು ಹೆಂಗ್ ಅವಮಾನ ಮಾಡ್ತಿದಾರಂದ್ರೆ ನನಗೆ ನೋಡಕ್ಕಾಗಲ್ಲ ಸಾವ್ಕಾರ್ರೇ ಅಂತ ಹೇಳ್ಬಿಟ್ಟ. ನಡಿಯ, ಪಾಪ ಬೋರಜ್ಜ ಭಾಳ ಒಳ್ಳೆಯವರು, ಭಾಳ ಒಳ್ಳೆ ಮನುಷ್ಯ ಅವರು. ಇವತ್ತಿನವರೆಗೂ ಅವ್ರಿಗೆ ಅಷ್ಟೊಂದೆಲ್ಲ ಗೌರವ ಕೊಡ್ತಾರೆ, ಬೆಲೆ ಕೊಡ್ತಾರೆ. ಅಂಥವ್ರಿಗೆ ನಾವು ಕಷ್ಟ ಕಾಲದಲ್ಲಿ ಸಹಾಯ ಮಾಡಬೇಕು ಅಂತ ನಾನು ಬಂದ್ಬಿಟ್ಟು ಸಿದ್ದಣ್ಣನ ಕೈಲಿ ಹೇಳಿ ಕಳಿಸ್ದೆ. ಯಾರಿಗೆ? ನಮ್ಮ ರಾಜೇಶ್ ಇದ್ದಿದ್ದು ಒಪ್ಕೊಂಡು ಪಾಪ ಬರ್ತೀನಂತ ಹೇಳ್ದ. ಹೆಂಗ ಖುಷಿ ಆಗ್ತೈತೆ ಕಣ್ರಪ್ಪ ನನಗೆ. ಮನೆ ಎಲ್ಲ ಇಷ್ಟ ಆಯ್ತಲ್ವಾ? ಒಟ್ಟಿನಲ್ಲಿ ನಿಮಗೆ ಆರಾಮಾಗಿರಿ, ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಚೆನ್ನಾಗಿದೆ ಮನೆ, ಆರಾಮಾಗಿರಿ ನೋಡ್ಕೊಂಡ್ಬಿಟ್ಟು. ಸರಿನಾ? ಏನಾದರೂ ತಿಳ್ಕೊ ಬೋರಜ ನೀನು. ಆದ್ರೂ ಆ ಸಾವುಕಾರರು ಹಿಂಗೆ ಮಾಡಬಾರ್ದಿತ್ತು ನಿಮಗೆ. ಅಲ್ಲ, ತಮ್ಮ ಅಂತ ಬಾಯಿ ಮಾತಿಗೆ ಮಾತ್ರ ಹೇಳೋದಲ್ಲ, ಸುಮ್ಮನೆ ಎಲ್ಲರ ಮುಂದೆನೂ ಕೊಚ್ಕೊಳೋದಲ್ಲ. ಒಂದು ಸ್ವಲ್ಪ ಅವ್ರಿಗೂ ಜ್ಞಾನ ಅನ್ನೋದು ಇರಬೇಕು. ಅಲ್ಲ, ಕಷ್ಟ ಕಾಲದಲ್ಲಿ ಅಣ್ಣ ತಮ್ಮಂದ್ರು ಆಗ್ದಲ್ಲಿ ಇದ್ರೆ ಇನ್ಯಾರಾಗ್ತಾರೆ? ಇನ್ಯಾರಾಗ್ತಾರೆ ಅಂತ ನಾನು ಒಬ್ಬನೇ ಇರೋದಕ್ಕೂ ಅದಕ್ಕೂ ಕೆಲವು ಟೈಮ್ ಅಂದ್ಕೊಂಡ್ಬಿಡ್ತೀನಿ. ಪಾಪ ನಮ್ಮ ಬೋರಜನ ಅಂತವ್ರು ಯಾರಾದ್ರೂ ಇಂಥವ್ರು ಇದ್ದಿದ್ರೆ, ನನಗೂ ಸಪೋರ್ಟ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂದ್ಕೊಂಡ್ಬಿಡ್ತೀನಿ. ನೀಯತ್ತ ಇಲ್ವಾ ಸಾವುಕಾರಿಗೆ? ಮೊದ್ಲಂತೂ ನಿಮ್ದು ಮನೆಯೆಲ್ಲ ಕಿತ್ಕೊಂಡ್ಬಿಟ್ಟು ಮೋಸ ಮಾಡ್ದ. ಈಗ ತಿರ್ಗಾನು ಮನೆಯೆಲ್ಲ ಕಿತ್ಕೊಂಡ್ಬಿಟ್ಟು ನಿಮ್ದು ಆಸ್ತಿಲಿ ಪಾಲು ಕೊಡೋದಕ್ಕೆ ಇನ್ನು ಮುಂದೆ ನಾಟಕ ಮಾಡ್ಕೊಂಡ್ಬಿಟ್ಟು ನೋಡ್ರಿ ಹೆಂಗೆಲ್ಲ ಮಾಡ್ಬಿಟ್ರು ಅವರು. ಭಾಳ ಅಂದ್ರೆ ಭಾಳ ಬೇಜಾರಾಗೋಯ್ತು. ದಯವಿಟ್ಟು ಬೋರಜಾರಿ ಇನ್ನೊಂದ್ಸರಿ ಹೇಳ್ತಿದ್ ನೋಡ್ರಿ, ಆ ಸಾವುಕಾರರಿಗೂ ಆಗ್ಲಿ ಆ ರಂಗಜ್ಜಂಗಾಗ್ಲಿ ಮಾತಾಡ್ಸೋಕೆ ಹೋಗ್ಬೇಡ್ರಿ. ಭಾಳ ಕೆಟ್ಟ ಜನ ಇದ್ದಾರೆ. ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಕಣಪ್ಪ. ಬಿಡ್ರಿ ಸಾವ್ಕಾರ್ರೆ, ಅವ್ರದ್ ಬಗ್ಗೆ ಇಂಥ ಖುಷಿ ಟೈಮಲ್ಲಿ ಅಂಥವ್ರದೆಲ್ಲ ಮಾತಾಡ್ಬೇಡ್ರಿ. ನನಗೆ ಭಾಳ ಬೇಜಾರಾಗುತ್ತೆ. ಭಾಳ ಅಂದ್ರೆ ಭಾಳ ಹಿಂಸೆ ಆಗೋಗ್ಬಿಡುತ್ತೆ. ಇಂಥ ಖುಷಿ ವಿಚಾರ, ಇಂಥ ಖುಷಿ ಟೈಮಲ್ಲಿ ಹಿಂಗೆಲ್ಲಾದ್ರೂ ಏನು ಮಾತಾಡಬೇಡಿ ನೀವು ಅವ್ರದ್ ಬಗ್ಗೆ. ನನಗೆ ಸಿಕ್ಕಾಬಟ್ಟೆ ಕೋಪ ಐತೆ ಅವ್ರ ಮೇಲೆ. ಅವ್ರಿಗೆ ಯಾವತ್ತೂ ಮಾತಾಡ್ಸಲ್ಲ ನಾನು, ಯಾವುದೇ ಕಾರಣಕ್ಕೂ. ಇನ್ನೂ ನನಗೆ ಇಷ್ಟೊಂದೆಲ್ಲ ತೊಂದರೆ ಕೊಟ್ಟಿದ್ದಾರೆ. ನಾನು ಏನೇನು ತೊಂದರೆ ಕೊಡ್ತೀನಂತ ಇನ್ನು ಮುಂದೆ ಹೋಗ್ತಾ ಅವ್ರಿಗೂ ಗೊತ್ತಾಗುತ್ತೆ. ಏನಂದ್ರೆ ಮನೆ ಇರಲ್ವಲ್ಲ ಅಂತ ಒಂದು ದೊಡ್ಡ ಯೋಚನೆ ಆಗ್ಬಿಟ್ಟಿತ್ತು. ಇನ್ನು ಮುಂದೆ ಐತೆ ಅವರಿಗೆ. ಮುಂದೆ ಹೋಗ್ತಾ ನಾನು ಯಾರು ಈ ಬೋರಜ್ಜಂಗೆ ಎದುರು ಹಾಕೊಂಡ್ಬಿಟ್ರೆ ಏನೇನು ಕಷ್ಟಗಳು ಅನುಭವಿಸ್ಬೇಕಂತ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿರಂತೆ ಇನ್ನು ಮುಂದೆ. ಪಾಪ ಲೇ ರಾಜೇಶ, ಈಗ ಒಂದು ಕೆಲಸ ಮಾಡು, ನಮ್ಮ ತೋಟದ ಹತ್ರ ಅಲ್ಲಿ ನಮ್ದು ದಾರಿ ಎಲ್ಲ ಅವರು ಹೋಗ್ತಾರಲ್ಲ ಟ್ಯಾಕ್ಟ್ರಿ ತಗೊಂಡು, ಅಲ್ಲ ದಾರಿನೂ ಸಿಗ್ಬಾರ್ದು ಅವರಿಗೆ. ಹಂಗೆ ಪೂರ ನಾನು JCP ಎಲ್ಲ ಕರೆದ್ಬಿಟ್ಟು ಎಲ್ಲ ರೆಡಿ ಮಾಡ್ಸೋಣ ನಡಿ. ಅಲ್ಲೆಲ್ಲ ಅದನ್ನು ಉದಿ ಬದ ಎಲ್ಲ ಕಟ್ಟಿಸೋಣ, ಎಲ್ಲ ರೆಡಿ ಮಾಡ್ಸೋಣ. ನಮ್ಮ ತೋಟನೂ ನಾವು ಯಾರಿಗೂ ಏನು ಕಡಿಮೆ ಇಲ್ಲ. ಅದು ಹೆಂಗೆ ಹೋಗ್ಬಿಡ್ತಾರೆ ನೋಡೋಣ. ನಮ್ಗೆ ಹೆಂಗೆ ತೊಂದರೆ ಮಾಡಿದಾರೋ ಹಂಗೆ ನಾವು ತೊಂದರೆ ಮಾಡ್ಲೇಬೇಕು ಅವರಿಗೆ, ಬಿಡಬಾರ್ದು ಅವರಿಗೆ. ಅಲ್ಲ ಕಣ್ರಿ, ನೀವೇ ಹೇಳ್ತಿದ್ರ ಇಂತ ಖುಷಿ ಟೈಮಲ್ಲಿ ಖುಷಿಯಾಗಿರುವಾಗ ಒಳ್ಳೆ ಮನೆ ಸಿಕ್ಕೈತೆ, ಚೆನ್ನಾಗಿ ಖುಷಿಯಾಗಿ ನೆಮ್ಮದಿಯಾಗಿರೋದಲ್ಲ ಅವ್ರಿಗೆ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕಾಯ್ತೆ? ಅವ್ರ ಮಾತು ಯಾಕೆ ಎತ್ತಿದ್ದೀರಾ ಇವಾಗ? ಮೊದ್ಲು ಮನೆಗೆಲ್ಲ ಆರಾಮಾಗಿ ಕುತ್ಕೊಳ್ಳಿ, ಹೋಗಿ ಮೇಲ್ಗಡೆ ಎಲ್ಲ ನೋಡಿ ಖುಷಿಯಾಗಿರಿ. ಆಮೇಲಿಂದ ಬೇಕಾದ್ರೆ ಮನೆಯೆಲ್ಲ ಒಂದ್ ಸ್ವಲ್ಪ ಇನ್ನೊಂದ್ಸಲಿ ನಾನು ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ. ಸೊಸೆ ಬರ್ತಾಳೆ, ಸೊಸೆಗೆಲ್ಲ ನೆಂಟ್ರಿಗೆಲ್ಲ ಕರೆದ್ಬಿಟ್ಟು ಒಂದ್ ಸ್ವಲ್ಪ ಹಾಲು ಉಕ್ಕಿಸ್ಬಿಟ್ಟು ಮನೇಲೆಲ್ಲಾನು ಹಾಲೆಲ್ಲ ಉಕ್ಕಿಸ್ಬಿಟ್ಟು ಎಲ್ಲಾರ್ಗು ಕೂಡ ಕರೆದು ಸಿಹಿ ಏನಾರ ಮಾಡೋಣ, ಎಲ್ಲಾರ್ಗು ಕರಿಯೋಣ. ಊರವ್ರಿಗೆಲ್ಲಾರು ಕರೆದು ನಮಗೆ ಗೊತ್ತಿರ್ತಾರ ನೋಡು, ಅವ್ರಿಗೆಲ್ಲಾರ್ಗು ಕರೆದ್ಬಿಟ್ಟು ಚೆನ್ನಾಗಿರೋಣ ಆಯ್ತಾ? ಅವ್ರಿಗೂ ಗೊತ್ತಾಗ್ಬೇಕು ನಮ್ಗೂ ಜನಗಳಿದ್ದಾರೆ, ಪಾಪ ಸಾವುಕಾರ ಸಿದ್ದಣ್ಣನಂತವ್ರು ಸಹಾಯ ಮಾಡಕ್ಕಿದ್ದಾರೆ ಅಂತ ಅವ್ರಿಗೂ ಒಂದ್ ಸ್ವಲ್ಪ ಗೊತ್ತಾಗ್ಲಿ. ನಿಮ್ಮ ಅಣ್ಣ ತಮ್ಮದ್ರಿಗೂ ಗೊತ್ತಾಗ್ಲಿ ಅಲ್ವೇನ್ರಿ ಸಾವುಕಾರ್ರೆ? ಸರಿ ಕಣಮ್ಮ, ಆಯ್ತು. ನನಗೆ ಕೆಲಸ ಐತೆ. ಈಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಟೌನಿಗೆ ಹೋಗ್ಬಿಟ್ಟು ನಾನು ಏನೇನು ಬೇಕು ಮನೆಗೆ ಸಾಮಾನುಗಳೆಲ್ಲ ತಗೊಂಬರ್ತೀನಿ ಕಣಮ್ಮ. ನಾಳೆ ಹಾಲು ಕುಸ್ಬೇಕು ಅಂತ ಬೇರೆ ಹೇಳ್ತಿದ್ಯಾ? ಅದೇನೇನು ಮನೆಗೆ ಸಾಮಾನುಗಳೆಲ್ಲ ಎಲ್ಲ ಲೀಸ್ಟ್ ಮಾಡ್ಕೊಟ್ಬಿಡು. ಹೋಗ್ಬಿಟ್ಟು ರೇಷನ್ ಎಲ್ಲ ತಗೊಂಬಂದ್ಬಿಡ್ತೀನಿ. ಏನಪ್ಪ ನೀನು ಬರ್ತೀಯನಪ್ಪ?
ಬರ್ತೀಯಾ ಏನು ನೀನು? ಅಲ್ಲಿ ತೋಟದ ಹತ್ರ ಬೇರೆ ಏನೋ JCB ಕರಿಬೇಕು ಅಂತ ಬೇರೆ ಹೇಳ್ತಿದ್ದೆ, ಕೆಲಸ ಆಯ್ತಂತ ಬೇರೆ ಹೇಳ್ತಿದ್ದೆ. ಹೆಂಗ್ ಮಾಡ್ತೀಯಾ? ತೋಟದ ಹತ್ರ ಹೋಗ್ತೀಯಾ? ಕಂಡ್ಲ ಪಾಪ, ನಾನು ತೋಟದ ಹತ್ರ ಹೋಗ್ತೀನಿ, ಅಲ್ಲಿ ಕೆಲಸ ಐತೆ. ನೀನು ಬಂದ್ಬಿಡು ಸೀದಾ ತಿಪ್ಟೂರಿಂದ ಬಂದವನೇ ಅದೆಲ್ಲ ಸಾಮಾನುಗಳೆಲ್ಲ ಇಟ್ಬಿಟ್ಟು ತೋಟದ ಹತ್ರ ಬಂದ್ಬಿಡು. ನಾವು ಕೆಲಸಗಳೆಲ್ಲ ಮಾಡಿಸ್ಬೇಕು, ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಸರಿನಾ? ಅವ್ರು ಹೆಂಗ್ ಬದುಕ್ತಿದಾರೋ ಅವ್ರಕ್ಕಿಂತ ನಾವು ಚೆನ್ನಾಗಿ ಆಗ್ಲೇಬೇಕು. ಬಿಡಬಾರ್ದು ಒಟ್ನಲ್ಲಿ.